ಸ್ವಸ್ತಿಸ್ತು ಸಮಸ್ತ ಸನ್ಮಂಗಳಾನಿ ಭವಂತು. ಸುಮ್ಮನೆ ಒಂದು ಪ್ರಶ್ನೆ, ಎಲ್ಲರೂ ಅಷ್ಟೆ, ಅದರಲ್ಲೂ ನಮ್ಮ ದೇಶದಲ್ಲಿ, ಬೇರೆ ದೇಶದಲ್ಲಿ ಅಷ್ಟಿಲ್ಲ. ಏನು ಅಂದರೆ ಟೈಮಿಗೆ ಸರಿಯಾಗಿ ನಾವು ರೆಡಿ ಆಗಲ್ಲ. ಎರಡನೇದು, ಎಲ್ಲಿಗಾರು ಎಲ್ಲರೂ ಅಷ್ಟೇ, ಅವರು ಇವರು ಅಂತಲ್ಲ, ಟೈಮಿಗೆ ಸರಿಯಾಗಿ ನಾವು ಹೊರಡಲ್ಲ. ಮೂರನೇದು, ಅಕಸ್ಮಾತ್ ಹೊರಟರು ಆ ಥರ ಏನೋ ಕೊನೆಗೆ ಒಂದು ಬಿಟ್ಟು ಬಂದುಬಿಡೋದು, ಗ್ಯಾಸ್ ಸ್ಟವ್ ಆಫ್ ಮಾಡಿದ್ದೀನೋ ಅಂತ ಕಾರಲ್ಲಿ ಕೂತ್ಮೇಲೆ ಬಸ್ಸಲ್ಲಿ ಕೂತ್ಮೇಲೆ ಜ್ಞಾಪಿಸ್ಕೊತೀವಿ. ಯಾಕೆ ಹೀಗಾಗತ್ತೆ? ಎಲ್ಲಿ ತಪ್ಪಿದ್ದೀವಿ ನಾವು? ಇರು ಬೀಗ ಹಾಕಿದ್ಯಾ ಅಂತ ಅಲ್ಲಿ ಕೂತ್ಕೊಂಡ್ಮೇಲೆ ಯಾಕೆ ಹೀಗಾಗತ್ತೆ? ಪ್ರಾಬ್ಲಮ್ ಎಲ್ಲಿದೆ ಅಂದರೆ, ನಮಗೆ ಟೈಮ್ ಮ್ಯಾನೇಜ್ಮೆಂಟೂ ಗೊತ್ತಿಲ್ಲ, ಮನಿ ಮ್ಯಾನೇಜ್ಮೆಂಟು ಗೊತ್ತಿಲ್ಲ. ಇವೆರಡೂ ತಿಳ್ಕೊಂಡ್ರೆ ಮನುಷ್ಯ ಆನಂದವಾಗಿರ್ಬೋದು ಜೀವನದಲ್ಲಿ. ಟೈಮ್ ಮ್ಯಾನೇಜ್ಮೆಂಟ್ ಗೊತ್ತಿರಬೇಕು, ಮನಿ ಮ್ಯಾನೇಜ್ಮೆಂಟ್ ಗೊತ್ತಿರಬೇಕು. ಅಪ್ಪಾಜಿ ಬೇಕಾದಷ್ಟು ದುಡಿತೀವಿ ಅಪ್ಪಾಜಿ, ಆದರೂ ಕೈ ಎತ್ತಲ್ಲ ಅಪ್ಪಾಜಿ. ಬರೋರೆಲ್ಲ ಇದನ್ನೇ ಹೇಳೋದು. ಯಾಕೆ ಗೊತ್ತಿಲ್ಲ? ಯಾಕೆ ಒಂದು ಪೈಸಾ ಇಲ್ಲ ಅಪ್ಪಾಜಿ, ಲಕ್ಷಾಂತರ ದುಡಿತೀವಿ. ಏನಾದ್ರು ಕಳ್ತನ ಆಯ್ತಾ ಅಂತ ನನಗೆ ಇಲ್ಲ, ಮತ್ತೆಲ್ಲೋ. ದಟ್ ಮೀನ್ಸ್ ಟು ಸೇ ಯು ಆರ್ ನಾಟ್ ಮ್ಯಾನೇಜಿಂಗ್ ದ ಟೈಮ್. ಅಪ್ಪಾಜಿ ಇವ್ರ ಮನೆಗೆ 8 ಗಂಟೆಗೆ ಬರಬೇಕು, ಅರ್ಚನಾ ಮನೆಯಿಂದ 8 ಗಂಟೆಗೆ ಹೊರಡಬೇಕು. ದಟ್ ಇಸ್ ದ ಶೆಡ್ಯೂಲ್. ನೆನ್ನೆನೇ ಫಿಕ್ಸ್ ಆಗಿದೆ. 8 ಗಂಟೆಗೆ ಹೊರಡಬೇಕು ಅಂದ್ರಲ್ಲ, ಐ ಹ್ಯಾವ್ ಟು ಪ್ಲಾನ್ ಮೈ ಸೆಲ್. ನಾನು ನನ್ನ ಮನಸ್ಸಲ್ಲಿ ಒಂದು ಟೈಮ್ ಟೇಬಲ್ ಹಾಕೋಬೇಕು. ಬೆಳಗ್ಗೆ 4 ಗಂಟೆಗೆ ಇರ್ತೀನಿ, ಜಪ ಎಲ್ಲ ಮುಗಿಸಿ. ನಾನು ಆ್ಯಕ್ಚುಲಿ ಮಾಡಿದ್ದು ಅಷ್ಟೇ, 6 ಗಂಟೆಗೆ ವಾಕಿಂಗ್ ಹೋಗಬೇಕು. ಅಪ್ಪಾಜಿ ಇನ್ನೊಂದು ಸ್ವಲ್ಪ ವಾಕಿಂಗ್ ಹೋಗೋಣ ಅಂದರು. ಇಲ್ಲ, 6:40 ಆದ ತಕ್ಷಣ ವಾಪಸ್ ಹೋಗಿ ಕರೋಳು. ನಾನು ಸ್ನಾನ ಮಾಡಿ ಬರಬೇಕು. ಸ್ನಾನ ಮಾಡಿ ಒಂದು 20 ನಿಮಿಷ ಧ್ಯಾನ ಮಾಡಿ 8 ಗಂಟೆ 4 ನಿಮಿಷ ಆಯಿತು, ಬಂದು ಇವಳ ಮೇಲೆ ಗಲಾಟೆ ಮಾಡಿ 4 ನಿಮಿಷ ಲೇಟಾಗಿ ಹೋಯ್ತು ಅಪ್ಪಾಜಿಗೆ ಅಂತ. ಟೈಮ್ ಟೇಬಲ್ ಹಾಕ್ಕೊಳ್ಳುವಾಗ ನಾವು ಇನ್ನೊಂದು ಮಿಸ್ಟೇಕ್ ಏನು ಮಾಡ್ತೀವಿ ಅಂದರೆ, ಬಫರಿಂಗ್ ಟೈಮ್ ಹಾಕ್ಕೊಳ್ಳಲ್ಲ. ಬಫರಿಂಗ್ ಟೈಮ್ ಅಂತ ಹೇಳಿದ್ರೆ, ನಾನು 8 ಗಂಟೆಗೆ ಹೊರಡ್ತೀನಿ ಅಂದರೆ 8 ಗಂಟೆಗೆ ಹೊರಡ್ತೀನಿ ಅನ್ಕೋಬಾರ್ದು, ನಾನು 7:15 ಹೊರಡ್ತೀನಿ ಅನ್ಕೋಬೇಕು. ಆಗ 8ಕ್ಕೆ ಹೊರಡ್ತೀಯ. ನೀನು 8ಕ್ಕೆ ಹೊರಡ್ತೀಯ ಅಂದರೆ 8:15 ಹೊರಡ್ತೀಯ. ಬಫರಿಂಗ್ ಟೈಮ್ ಅಂತ. ಹಿಂದೆ ಟ್ರೈನೆಲ್ಲ ಲೇಟಾಗಿ ಬರೋದು, ಇವತ್ತು ಯಾವ ಟ್ರೈನು ಲೇಟಾಗಿ ಬರಲ್ಲ. ಯಾಕೆ ಹೇಳು? ಟ್ರೈನ್ ಕರೆಕ್ಟಾಗಿದ್ದಿದೆ ಅಂತಲ್ಲ, ಅವ್ರು ಟೈಮ್ನ ಹಾಗೆ ಮ್ಯಾನೇಜ್ ಮಾಡಿದ್ದಾರೆ. ಕೆಂಗೇರಿಯಿಂದ ಬೆಂಗಳೂರಿಗೆ ಬರಬೇಕಾದ್ರೆ 12 ಕಿಲೋಮೀಟ್ರು, ಅವನು 70 ನಿಮಿಷ, ಅವನು ಅರ್ಧ ಗಂಟೆನೋ 1 ಗಂಟೆನೋ ಕೊಟ್ಟಿರ್ತಾನೆ. ನೀನು ಎಲ್ಲೇ ಲೇಟಾಗಿ ಬಂದರೂ ಅಲ್ಲಿ ಮೇಕಪ್ ಆಗಿಬಿಡು, ಕೊನೆ ಕರೆಕ್ಟ್ ಟೈಮಿಗೆ ಬಂದುಬಿಡ್ತು ನೋಡು ಟ್ರೈನ್. ದಟ್ ಈಸ್ ಕಾಲ್ಡ್ ಆಸ್ ದ ಬಫರಿಂಗ್ ಟೈಮ್ ಅಂತ ಕರಿತೀವಿ ನಾವು ಸ್ನಾನ ಮಾಡೋಕ್ಕೆ 20 ನಿಮಿಷ ಅಂತ ಇಟ್ಕೊಂಡಿರ್ತೀವಿ. ಅದರೊಳಗಡೆ ಮತ್ತೆ ಬೈಫರ್ಕೇಷನ್ ಮಾಡಿಕೊಂಡು ಅದಕ್ಕೊಂದು 10 ನಿಮಿಷ ಆ್ಯಡ್ ಮಾಡಬೇಕು. ದಟ್ ಈಸ್ ಹೌ ವಿ ಹ್ಯಾವ್ ಟು ಮ್ಯಾನೇಜ್ ದ ಟೈಮ್. ಹಾಗೆ ಮಾಡಿದ್ರೆ ಮಾತ್ರವೇ ಜೀವನದಲ್ಲಿ. ಯಾಕಿದೆಲ್ಲ ಹೇಳ್ತೀನಿ, ನಮ್ಮ ಗುರುಗಳು ಇದೆಲ್ಲ ಕಲಿಸಿದ್ರು. ಅವರು ಅಷ್ಟೇ, ಎಲ್ಲಿಗಾರು ಹೋಗಬೇಕು ಅಂದರೆ ಎಲ್ಲ ರೆಡಿಯಾಗಿ 10 ನಿಮಿಷ ಮುಂಚೆ ಕೂತ್ಕೊಳ್ಳೋರು. ಸಾವಧಾನವಾಗಿ ಹೊರಡಬೇಕು, ಏನು ಗಡಿಬಿಡಿ ಮಾಡ್ಕೊಂಡು. ನೀನು 8 ಗಂಟೆಗೆ ಹೊರಡಬೇಕಂದ್ರೆ ಯು ಶುಡ್ ಬಿ ರೆಡಿ ಬೈ 7:30. ನೀನು 7:15 ರೆಡಿ ಆಗ್ತೀನಿ ಅಂದರೆ 7:15 ಖಂಡಿತ ರೆಡಿ ಆಗಲ್ಲ, 7:45 ಆಗತ್ತೆ. ಅದು 7:45 ಆದಮೇಲೆ ಕೂತಿರು 8 ಗಂಟೆವರೆಗೆ. ಮನಸ್ಸಿನಲ್ಲೇ ಜ್ಞಾಪಿಸ್ಕೊ, ಗ್ಯಾಸ್ ಆಫ್ ಮಾಡಿದ್ದೀನಾ, ಗ್ಯಾಸ್ ಆಫ್ ಮಾಡಿದ್ದೀನಾ, ಬೀರು ಲಾಕ್ ಮಾಡಿದ್ದೀನಾ, ಹೊರಗಡೆ ಲೈಟೆಲ್ಲ ಆಫ್ ಮಾಡ್ಕೊಂಬಂದಿದ್ದೀನಾ, ಫ್ಯಾನ್ ಎಲ್ಲರೂ ತಿರುಗ್ತಿದ್ಯಾ, ಕೂತ್ಕೊ. 1-2 ನಿಮಿಷ ಕೂತ್ಕೊಂಡು ಫ್ರೀಯಾಗಿ ನಡಿ. ನಮ್ಮ ಗುರುಗಳು ಇದನ್ನು ಆ್ಯಕ್ಚುಲಾಗಿ ಮಾಡೋದು. ನಾನೇ ಮಾಡಲ್ಲ, ಸುಮ್ಮನೆ ದಡ ಕೊನೆಗೆ ಆ ಮನಸ್ಸಿಗೆ ನೆಮ್ಮದಿ, ಶಾಂತಿ. ವಿ ಹ್ಯಾವ್ ಟು ಫಸ್ಟ್ ಟೈಮ್ ಟೇಬಲ್ ಮಾಡ್ಕೋಬೇಕು. ಆ ಟೈಮ್ ಟೇಬಲ್ ಮಾಡುವಾಗ ಬಫರಿಂಗ್ ಟೈಮ್ನು ಮಾಡ್ಕೋಬೇಕು. ನಾನು ಇದೆಲ್ಲ ಸುತ್ತಕ್ಕೆ ಶುರು ಮಾಡಿದ್ಮೇಲೆ ಒಂದು ಮಾಡಿದೆ. ಅಪ್ಪಾಜಿ ಯಾರ ಮನೆಯಿಂದಾರೋ ಹೊರಟಾಗ ಅವ್ರಿಗೆ ಆರತಿ ಮಾಡಬಾರ್ದು, ಮುಂಚೆನೇ ಮಾಡಿರಬೇಕು. ಮುಂಚೆ ಎಲ್ಲ ಆರತಿ ಮಾಡೋರು ಕಳಿಸುವಾಗ, ಅದನ್ನು ನಿಲ್ಲಿಸಿದ್ವಿ. ಕಾರಣ ಏನು ಅಂದರೆ, ಈ ಉತ್ತರ ಕರ್ನಾಟಕದ ಬಂದುಬಿಟ್ರೆ ಅವರು ಮನೆಯವರೆಲ್ಲ 150 ಜನ ಕೂತಿರ್ತಾರೆ. ಇವರು ಆರತಿ ಮಾಡಿಬಿಟ್ರೆ ಆ 150 ಜನ ನಮಸ್ಕಾರ ಮಾಡೋದ್ರೊಳಗೆ ನನ್ನ ಫ್ಲೈಟು ಹೋಗ್ಬಿಟ್ಟಿರುತ್ತೆ, ಟ್ರೈನು ಹೋಗ್ಬಿಟ್ಟಿರುತ್ತೆ. ವಿ ಹ್ಯಾವ್ ಟು ಮ್ಯಾನೇಜ್ ಆಲ್ ದೀಸ್ ಥಿಂಗ್ಸ್. ದುಡ್ಡು ಅಷ್ಟೇ. ನಾವೇನು ಮಾಡ್ತೀವಿ ಅಂದರೆ, ಆಯಿತು ಖರ್ಚು ಮಾಡಿರೋದು ನೀನು ಕಳ್ಳ ಕದ್ದಿಲ್ಲ, ನಿನ್ನ ಕೈಲಿ ಇಲ್ಲ, ದುಡಿದಿದೀಯ. ಅದು ಹಾಗಾದ್ರೆ ನಿಂಗೆ ಗೊತ್ತಿರಬೇಕಲ್ಲ ಎಲ್ಲಿ ಹೋಯ್ತು ಅಂತ. ನನ್ನೇನು ಕೇಳ್ತೀಯ? ಕಾರಣ ನೀ ಲೆಕ್ಕ ಬರೀತಾರೆ. ನಾವು ಹಿಂದೆ ಲೆಕ್ಕ ಭಾಗ್ಯಮ್ಮ ಇರುವವರೆಗೆ ಅವರಿಗೆ ನಾವು ಸಂಬಳದಲ್ಲಿ ಆಗಿನ ಕಾಲಕ್ಕೆ 10-15 ಸಾವಿರ ನಾವು ಕೊಟ್ಬಿಟ್ರೆ ಕೊತ್ತಂಬರಿ ಸೊಪ್ಪು 30 ಪೈಸಾ,
ಸೋಪು 2 ರೂಪಾಯಿ, ಗಂಧದ ಕಡ್ಡಿ, ಎವ್ರಿ ಡೇ ಲೆಕ್ಕ ಬರೆಯೋರು. ನೀ ಲೆಕ್ಕ ಬರೀತಾ ಬಾ, ನಿಂಗೆಲ್ಲೂ ತಪ್ಪಲ್ಲ. ನೀ ಲೆಕ್ಕ ಬರೆಯಲ್ಲ, ಟೈಮ್ ಮ್ಯಾನೇಜ್ ಮಾಡಲ್ಲ. ಅಪ್ಪಾಜಿ ಹತ್ರ ಬಂದು ಅಪ್ಪಾಜಿ ಹತ್ರ ಬಂದು ನಾವು ಕೇಳ್ಕೊತಾ ಇರ್ತೀವಿ, ಅಪ್ಪಾಜಿ ದುಡ್ಡು ಸಿಗ. ನೀನು ದುಡ್ದಿದ್ದ ದುಡ್ಡು ನಿನಗೇ ಲೆಕ್ಕ ಸಿಗದೆ ಇದ್ರೆ ನಾನು ಲೆಕ್ಕ ಬರಿಲ್ಲ ನಿಂದ. ನೀ ಲೆಕ್ಕ ಬರೆದು ಬಿಟ್ಟು ಬಾ, ಆವಾಗ ನಾನು ಹೇಳ್ತೀನಿ. ನೀ ಲೆಕ್ಕನೂ ಬರೆಯಲ್ಲ, ಟೈಮೂ ಮ್ಯಾನೇಜ್ ಮಾಡಲ್ಲ. 8 ಗಂಟೆ ಅಲ್ಲ, 8 ಗಂಟೆ ಅಂದರೆ ನಿನ್ನ ಮನಸ್ಸು 7ವರೆಗೆ ರೆಡಿ ಮಾಡ್ಕೊಡು. ಅವು 7ವರೆನ ಬೈಫರ್ಕೇಟ್ ಮಾಡ್ಕೋಬೇಕು. ನಾನು 6:40 ನಡಿ ವಾಪಸ್ ಹೊರಟ. ನಾನು ಇನ್ನೂ ಹೋಗ್ಬೇಕಾಗಿತ್ತು ಬಾಕಿ. ಅದರನೇ ಪ್ರಶ್ನೆ, ಇಲ್ಲೇ ನಾನು ಟೈಮ್ ಮೇಂಟೈನ್ ಮಾಡೋಕ್ಕಾಗ. ದೊಡ್ಡ ಸಮಸ್ಯೆ ಏನು ಅಂದರೆ, ನಾವು ಟೈಮ್ ಹಿಂದೆ ಓಡ್ತಿದ್ದೀವಿ, ಆದರೆ ಟೈಮು ನಮ್ಮ ಹಿಂದೆ ಓಡಿ ಬರೋ ಹಾಗೆ ಮಾಡಬೇಕು. ಅದೇ ಜೀವನದ ಗ್ರೇಟೆಸ್ಟ್ ಟೆಕ್ನಿಕ್. ಎಲ್ಲೇ ಹೋದರೂ ಅಪ್ಪಾಜಿ ಮಾಡೋದು ಇವೆರಡನ್ನ ಮಾಡಲೇಬೇಕು. ಇವತ್ತು 4-6 ಜನ ಸೇರಿ ಸತ್ಸಂಗಗಳು ಮಾಡ್ತಾರೆ. ಬೇರೆ ಬೇರೆ ಒಬ್ಬರೇ ಮಾಡೋದು ಕಷ್ಟ ಆದ ಕಡೆ ಎಲ್ಲ ಒಂದು ಗ್ರೂಪ್ ಮಾಡಿಕೊಂಡು ಮಾಡ್ತಾರೆ. ನಮಗೆ ದೇ ಹ್ಯಾವ್ ಟು ಸಬ್ಮಿಟ್ ಅಕೌಂಟ್ಸ್ ಕಳಿಸ್ಬೇಕು. ನಿನಗೆ ಎಷ್ಟು ದುಡ್ಡು ಕಲೆಕ್ಟ್ ಆಯಿತು, ಯಾತ್ಯಾತಕ್ಕೆ ಖರ್ಚಾಯಿತು, ಪೈ ಟು ಪೈ ಬೇಕು. ಅದನ್ನು ನಮ್ಮ ಆಡಿಟ್ ಟೀಮ್ ಒಂದಿದೆ, ಅವರು ಅದನ್ನು ಚೆಕ್ ಮಾಡಿ ಅಪ್ಪಾಜಿ ಕಳಿಸ್ತಾರೆ. ಅಪ್ಪಾಜಿ ಓಕೆ ಅಂತಂದಮೇಲೆ ಅದು ಫೈಲಾಗುತ್ತೆ. ನೀನು ಅಂದ್ಕೊಂಡು ಹಾಗಲ್ಲ, ಯಾರದ್ದು ದುಡ್ಡು ಎಲ್ಲಮ್ಮನ ಜಾತ್ರೆ ಅಲ್ಲ, ನೀನು ಖರ್ಚು ಮಾಡು, ನಿನ್ನ ಮನೆಯದೇ ಮಾಡು. ಆದರೆ ಒಂದು ಲೆಕ್ಕ ಬೇಡವ ನಮಗೆ? ಹಿಂದೋರು ಗಾದೆ ಹೇಳೋರು, ಹೊಳಗೆ ಹಾಕೋದಾದರೂ ಅಳದು ಹಾಕು ಅಂತ, ಹೊಳೆಗೆ ಹಾಕೋದಾದ್ರೂ ಅಳದು ಹಾಕು ಅಂತ. ಕೇಳಿದೀಯಾ? ಅಳತೆ ಇರಬೇಕು. ನಾವು ಎಲ್ಲಿ ಮಿಸ್ ಆಗ್ತೀವಿ ಅಂದರೆ ಅಳತೆ ಮಾಡ್ಕೊಳ್ಳಲ್ಲ, ಟೈಮ್ನ ಮ್ಯಾನೇಜ್ ಮಾಡಲ್ಲ. ಆತಂಕ. ಮೊದಲೇ ರಾಯಚೂರು ಸೆಕೆ, ಅದರೊಳಗೆ ಬೆವುತ್ತಿದ್ದೆ. ಆ ಬೆವರು ಬಂದಿದ್ದು ರಾಯಚೂರು ಸೆಕೆ ಇದ್ದಲ್ಲ, ಟೆನ್ಷನ್. ನಾವು ನಮ್ಮ ಗುರುಗಳು ಪರಮ ಪೂಜ್ಯ ವಿರಜಾನಂದ ಸರಸ್ವತಿ ಮಹಾರಾಜರ ಜೊತೆ ಅವರು ಪ್ರವಾಸಕ್ಕೆ ಹೋಗುವಾಗ ಅಷ್ಟೇ, ಮೊದಲು ನಮಗೂ ಗೊತ್ತಾಗ್ತಿತ್ತಿಲ್ಲ. ಫಸ್ಟ್ರಲ್ಲಿ ನನಗೂ ಗೊತ್ತಾಗ್ತಾ ಇತ್ತಿಲ್ಲ. ಅವ್ರು ಹೇಳೋರು, ನಾಗೇಂದ್ರ ನಾನು 2 ಗಂಟೆಗೆ ಹೇಳ್ತೀನಿ. ನಾವು ಸಾಮಾನ್ಯ 2-2:30 ಎದ್ದು ಬಿಡೋರು. ಬೆಳಗ್ಗೆ ಎದ್ದು ಧ್ಯಾನಕ್ಕೆ ಹೋಗೋರು. ಧ್ಯಾನ ಇಲ್ಲಾದ್ಮೇಲೆ ಹೇಳೋರು, ನಾಗೇಂದ್ರ ನಾನು 4 ಗಂಟೆ. ಸರಿ ಸ್ವಾಮೀಜಿ. ನಾನು ಅವರು ಎದ್ದು ಅವರು ಸ್ನಾನ 4 ಗಂಟೆ ಹೊತ್ತಿಗೆ ಅವ್ರಿಗೆ ಬಟ್ಟೆ ಎಲ್ಲ ತೆಗೆದಿಟ್ಟು, ನೀರೆಲ್ಲ ಇಟ್ಟು, ಅವ್ರು ಸೋಪು ಪೇಸ್ಟು ಎಲ್ಲ ಇಟ್ಬಿಟ್ಟು ರೆಡಿ ಮಾಡೋರು. ಅವ್ರು ಬರೋರು, ಆ ಸ್ನಾನ ಮಾಡೋರು, ಆರಾಮಾಗಿ ಎಲ್ಲ ಆಯಿತು. ಅವ್ರ ಪಾಡಿಗೆ ಅವರು ಯಾವತ್ತೂ ತಾಳ್ಮೆ ಕಳ್ಕೊತಿದ್ದಿಲ್ಲ, ಆನಂದವಾಗಿ ಕೂತ್ಕೊಂಡು ಜಪ ಎಲ್ಲ ಮಾಡೋರು. 5 ಗಂಟೆ ಆಯಿತು. ಆ 5 ಗಂಟೆ ಟಕ್ ಅಂತ ಅವ್ರದ್ದೊಂದು ಬ್ಯಾಗ್ ಇತ್ತು. ಬ್ಯಾಗ್ನ ಎತ್ಕೊಂಡು ಜೈ ಗುರುದೇವ್ ದತ್ತ, ಯಾಕಂದ್ರೆ ನಾವು ದತ್ತ ಪರಂಪರೆಯವರು, ಜೈ ಗುರುದೇವ್ ದತ್ತ ಅಂತ ಗುರು. ನಾಗೇಂದ್ರ ಬನ್ನ ಬಿಟ್ಲ ಅಂತ ನೋಡ್ತಿತ್ತಲ್ಲ, ಎಷ್ಟೋ ಸರಿ ನಾನು ಬಿಟ್ಟು ಹೊರಟೋಗಿದ್ದೆ. ಆಗ ನಾನು ಬುದ್ಧಿ ಕಲಿತೆ, ಓದು ಇದು ಹೀಗಲ್ಲ. ಗುರುಗಳು ಸ್ನಾನ ಮಾಡಿದ್ಮೇಲಲ್ಲ ನಾವು ಸ್ನಾನ ಮಾಡಬೇಕಾದ್ದು. ಅವ್ರು 4 ಗಂಟೆಗೆ ನೀರು ರೆಡಿ ಮಾಡು ಅಂದರೆ ನಾ 3 ಗಂಟೆಗೆ ನಂದೇ ಎಲ್ಲ ಸ್ನಾನ ಮಾಡಿ, ನಂದೆಲ್ಲ ಲಗೇಜ್ ಎಲ್ಲ ರೆಡಿ ಮಾಡಿಟ್ಕೊಂಡು, ಅವರಿಗೆ ಸ್ನಾನಕ್ಕೆಲ್ಲ ರೆಡಿ ಮಾಡಿಟ್ಟು, ಅವರಿಗಿಂತ ಮುಂಚೆ ರೆಡಿಯಾಗಿ ನಾನು ಒಂದಿಷ್ಟು ಜಪ ಗಿಪ ಮಾಡ್ತಾ ಕೂತಿದ್ದೆ. ಆವಾಗ ಸರಿ, ಮುಂಚೆ ಹಾಗೆ ಮಾಡ್ತಿದ್ದಿಲ್ಲ. ಅವ್ರದ್ದೆಲ್ಲ ಆಗ್ಬಿಡಿ. ಅಪ್ಪಾಜಿ ಸೇವೆಗೆ ಅಂತ ಬಂದಿರ್ತಾರೆ, ಊಟ ಮಾಡಮ್ಮ ಅಂದರೆ ಊಟ ಮಾಡಿರಲ್ಲ. ಅಪ್ಪಾಜಿ ನಿಮ್ಮದಾಗಲಿ ಅಲ್ಲ, ನಾವುಗಳಿದ್ದಾಗ ಏನು ಮಾಡೋವೆ? ನಮ್ಮ ಗುರುಗಳು ಬಂದಾಗ ಗುರುಗಳಿಗೆ ಊಟ ಆಗೋ ಮುಂಚೆ ನಮಗೆ ಕೊಟ್ಬಿಡಿಪ್ಪ. ಯಾಕೆಂದ್ರೆ ಗುರುಗಳು ಊಟ ಮಾಡಿದ ತಕ್ಷಣ ಹೊರಟು ಬಿಡ್ತಾರೆ. ನಾಗೇಂದ್ರ ಊಟ ಆಯ್ತಂತೇನು ಕೇಳಲ್ಲ. ವಿ ಹ್ಯಾವ್ ಟು ಮ್ಯಾನೇಜ್ ಆಲ್ ದೀಸ್ ಥಿಂಗ್ಸ್. ಇದೆಲ್ಲ ಎಷ್ಟು ಚೆನ್ನಾಗಿರುತ್ತೆ ಗೊತ್ತಾ? ಅಧ್ಯಾತ್ಮ ಅಂದರೆ ಬರೀ ತಪಸ್ ಮಾಡ್ತಾ ಕೂತ್ಕೊಳ್ಳೋದಲ್ಲ. ಇದೆಲ್ಲ ಜೀವನವನ್ನು ಒಂದು ಸರಿಯಾದ ರೀತಿಯಲ್ಲಿ ನಡೆಸುವ ಕ್ರಮ ಮೊದಲು ಕಲ್ತ್ಕೊಂಡ್ರೆ ಆಮೇಲೆ ಆಧ್ಯಾತ್ಮ ಬರೋದು. ಜೀವನ ಹೇಗೋ ನಡೆಸೋದಲ್ಲ, ಭಗವಂತ ಕೊಟ್ಟಿರೋ ಜೀವನ ಇದು, ಬಹಳ ಸಿಸ್ಟಮೆಟಿಕ್. ಅದಕ್ಕೆ ಅಪ್ಪಾಜಿ ಯಾವಾಗಲೂ ಹೇಳ್ತಿರ್ತಾರೆ, ಡಿಸಿಪ್ಲಿನ್, ಪಂಕ್ಚುಯಾಲಿಟಿ ಆ್ಯಂಡ್ ಕ್ಲೀನ್ಲಿನೆಸ್, ದೀಸ್ ಆರ್ ದ 3 ಬೇಸಿಕ್ ಸ್ಟೆಪ್ಸ್ ಆಫ್ ಸ್ಪಿರಿಚುಯಾಲಿಟಿ. ನೀವು ಬರಬೇಕಾದ್ರೆ ಡಿಸಿಪ್ಲಿನ್ಡ್ ಲೈಫ್ ಇರಬೇಕು. ಇವತ್ತಿಗೂ ಅಷ್ಟೇ ನಮ್ಮ ಆಶ್ರಮ ನಮ್ಮನ್ನು ಹೇಗೆ ತಿದ್ದಿದ್ರು ಅಂತ ಅದೆಲ್ಲ ನಮಗೂ. ಏನೋ ನೈಲ್ ಕಟ್ಟರ್ ತಗೊಂಡು ಮಾಡಿಬಿಟ್ಟು ಇಲ್ಲೆಲ್ಲೋ ಹಾಕ್ಬಿಟ್ಟು ಹೊರಟೋಗ್ತೀವಿ. ಇನ್ನೊಂದು ದಿನಕ್ಕೆ ನೈಲ್ ಕಟ್ಟರ್ಸ್. ನೀನೇನೇ ವಸ್ತು ತಗೊಂಡ್ರು ವಾಪಸ್. ಇದೆಲ್ಲ ಪ್ರಾಕ್ಟೀಸ್. ಸಣ್ಣ ವಿಚಾರ ಅನ್ಸತ್ತೆ ನಿನಗೆ, ಇದನ್ನು ಕಲ್ತ್ರೆ ನೀನು ಆಧ್ಯಾತ್ಮಕ್ಕೆ ಬರೋದು. ಏನೇ ತಗೊಂಡ್ರು ಅದನ್ನು ಅದೇ ಜಾಗದಲ್ಲಿ ಇರಬೇಕು, ಮತ್ತೆಲ್ಲ ಅದನ್ನು ನೀಟಾಗಿ ಜೋಡಿಸ್ಬೇಕು.
ನೀನು ನಿನ್ನ ಅಡುಗೆ ಮನೆಯಲ್ಲಿ ಸಾಮಾನುಗಳನ್ನೇ ಜೋಡಿಸೋಕ್ಕಾಗದೇ ಇದ್ದರೆ ನಿನ್ನ ಮನಸ್ಸಲ್ಲಿ ಭಗವಂತನ ಹೇಗೆ ಜೋಡಿಸೋಕ್ಕೆ ಸಾಧ್ಯ? ಸಿಸ್ಟಮೆಟಿಕ್ ಲೈಫ್ ಇದ್ದರೆ ಮಾತ್ರವೇ ಇವೆಲ್ಲ ಮುಂದುವರಿಯಕ್ಕೆ ಸಾಧ್ಯ. ಹೇಗೋ ಇರೋದು ಆಧ್ಯಾತ್ಮಿಕ ಜೀವನ. ದ ಮೋಸ್ಟ್ ರಮಣ ಮಹರ್ಷಿಗಳು ತಿರುವಣ್ಣಾಮಲೆಯಲ್ಲಿ ಅವರಿದ್ದಾಗ ಸ್ಕಂದಾಶ್ರಮದಲ್ಲಿ ಒಂದೊಂದ್ಸರಿ ಅಡುಗೆ ಮನೆಗೆ ಬರೋರು. ಅವ್ರು ಪುಸ್ತಕ ಓದಬೇಕು. ಅಡುಗೆ ಮನೆಗೆ ಬಂದಾಗ ಅಲ್ಲಿ ತರಕಾರಿ ಹೆಚ್ಚುತ್ತಾ ಇರೋರು. ಇವರು ತರಕಾರಿ ಹೆಚ್ಚುವಾಗ ಇವರು ಸುಮ್ಮನೆ ಒಂದು ಸ್ವಲ್ಪ ಹೆಚ್ಚೋರು ತರಕಾರಿನ, ಕ್ಯಾರೆಟು, ಬದನೆಕಾಯಿ ಎಲ್ಲ. ಅವರ ಇದು ಏನು ವೈಶಿಷ್ಟ್ಯ ಅಂದರೆ ಅವ್ರು ಹೆಚ್ಚಿದ್ದು ಒಂದೇ ಥರದ ಕಾಣೋದು, ಒಂದೇ ವೆಯ್ಟ್. ನೀನು ತೂಕ ಮಾಡಿದ್ರು ಒಂದೇ, ಅಷ್ಟು ಸಿಸ್ಟಮೆಟಿಕ್ ಇತ್ತು. ಆ ತರಕಾರಿ ಹೆಚ್ಚಿದ್ರಲ್ವೇ ಒಂದೇ ಆಕಾರದಲ್ಲಿರೋದು, ಒಂದೇ ತೂಕ. ನೀನು 1000 ಹೋಳನ್ನು ಒಂದೊಂದಾಗಿ ತೂಕಕ್ಕೋ, ಎಲ್ಲ ಒಂದೇ ಥರ. ದಟ್ ಈಸ್ ದ ಕೈಂಡ್ ಆಫ್ ದ ಸಿಸ್ಟಮ್. ರಮಣ ಮಹರ್ಷಿಗಳು ಗ್ರೇಟ್ ಆಗಿದೆ. ನಾವು ಶಿರ್ಡಿ ಸಾಯಿ ಚರಿತ್ರೆಯಲ್ಲಾಗಲಿ, ರಾಘವೇಂದ್ರ ಸ್ವಾಮಿಗಳ ಚರಿತ್ರೆನಾಗಲಿ ಇದೆಲ್ಲ ನೋಡ್ತಾ ಹೋಗ್ತೀವಿ. ಹೇಗೋ ಇರೋದು ಜೀವನ ಅಲ್ಲ. ಜೀವನ ನಾನು ಹೇಳ್ದಾಗ ಕೇಳಬೇಕು, ಅದು ಹೇಳಿದಾಗ ನಾವು ನೋಡಬಾರ್ದು. ನನ್ನ ಜೀವನವನ್ನು ನಾನು ರೂಪಿಸ್ಕೋಬೇಕು, ಅದೆಲ್ಲ ರೂಪಿಸೋದು. ಇದೆಲ್ಲವನ್ನು ಕಲಿತಾಗ ಅದನ್ನು ಆಧ್ಯಾತ್ಮಿಕ ಜೀವನ ಅಂತ ಕರೀತೀವಿ. ಆವಾಗಲೇ ಅದಕ್ಕೊಂದು ಅರ್ಥ ಇರುತ್ತೆ. ಎಷ್ಟೋ ಕಡೆಗಳಲ್ಲಿ ಬಹಳಷ್ಟು ಕಡೆಗಳಲ್ಲಿ ಈಗಂತೂ ಅಪ್ಪಾಜಿ ಗ್ರಂಥ ವಿತರಣೆ ಇದೆಲ್ಲ ಇಟ್ಕೊಂಡಾಗ, ಈಗೊಂದು 3 ತಿಂಗಳಲ್ಲಿ ಹುಬ್ಬಳ್ಳಿಗೆ ಹೋದಾಗ 500 ಜನ ಗ್ರಂಥಕ್ಕೆ ಬರೆಸಿದ್ರು. ರಾತ್ರಿ ಮುಗಿದಾಗ 1.5 ಗಂಟೆ. ಎಷ್ಟು ಜನಕ್ಕೆ? 340 ಜನಕ್ಕೇನೋ ಗ್ರಂಥ ಕೊಟ್ಟಿದ್ದು, ಒಂದು 600 ಜನಕ್ಕೇನೋ ಕವಚ ಹೊತ್ತಿಸಿದ್ದು. ಮಾರನೇ ದಿನಕ್ಕೆ ಸತ್ಸಂಗ. ಎಷ್ಟು ಗಂಟೆಗೆ? ಇವ್ರು ಹಾಕ್ಬಿಟ್ಟಿದ್ದಾರೆ ಬೆಳಗ್ಗೆ 5 ಗಂಟೆಯಿಂದ ರಿಜಿಸ್ಟ್ರೇಷನ್, 6:30 ತಿಂಡಿ, 7 ಗಂಟೆಗೆ ಅಪ್ಪಾಜಿ ಆಗಮನ. ನಾನು ಹೋಗಿರೋದೇ ಬೆಳಗಿನ ಜಾವ 1 ಗಂಟೆ, ಹೋಗಿ ಮತ್ತೆ ಫ್ರೆಶ್ ಆಗಿ ಮಲಗೋ ಹೊತ್ತಿಗೆ 2 ಗಂಟೆ. 7 ಗಂಟೆಗೆ ಸತ್ಸಂಗ ಬರಬೇಕು. ನಾನು ಬಂದಿದ್ದು ಲೇಟ್ ಆಯಿತು, ನೋ ಎಕ್ಸ್ಕ್ಯೂಸ್. ನೀವು ನಮ್ಮ ಯೂಟ್ಯೂಬಲ್ಲಿ ನೋಡು, ನಾವು ಕುಂಕುಮಾರ್ಚನೆ ಅಪ್ಪಾಜಿ ಸಂಜೆ 6 ಗಂಟೆಯಿಂದ 6 ಗಂಟೆಗೆ ಆನ್ ಮಾಡೋದು ಬಂದಿಲ್ಲದೆ ಇದ್ರೆ ಕೇಳು. 6ಕ್ಕೆ ಬಟ್ 6:30 ನಾವು ಯಾವತ್ತೂ ಶುರು ಮಾಡೋದು. ಬಿಕಾಸ್ ವಿ ಹ್ಯಾವ್ ಟು ಲರ್ನ್ ದ ಸಿಸ್ಟಮೆಟಿಕ್ ಆಗಿರಬೇಕು ಜೀವನ. ಯಾವುದನ್ನು ತೆಗೆದರೆ ಎಲ್ಲಿಡಬೇಕು ಗೊತ್ತಿರಬೇಕು, ಯಾವ ವಸ್ತುವನ್ನು ಎಲ್ಲಿಡಬೇಕು ಅಂತಲೂ ಗೊತ್ತಿರಬೇಕು, ಅದನ್ನು ಅದೇ ಜಾಗದಲ್ಲಿ ಇಡುವ ಪ್ರಾಕ್ಟೀಸ್ ಮಾಡಬೇಕು. ಇವೆಲ್ಲ ನಾವು ಮಾಡ್ತಾ ಬಂದರೆ ಮಾತ್ರವೇ ಜೀವನಕ್ಕೊಂದು ಅರ್ಥ. ಆವಾಗ ಅದನ್ನು ಆಧ್ಯಾತ್ಮಿಕ ಜೀವನ ಅಂತ ಕರೆಯೋದು. ಎಲ್ಲೋ ಬಿಸಾಕ್ಬಿಟ್ಟು ಏನೋ ಮಾಡಿಬಿಟ್ಟು ಹೇಗೋ ಇರೋದಲ್ಲ. ಮತ್ತು ಕ್ಲೀನಾಗಿರಬೇಕು. ನಿಜವಾಗಿ ಒಬ್ಬ ವ್ಯಕ್ತಿ ಹೇಗಿದ್ದಾನೆ ಅಂತ ಕಂಡುಹಿಡಿಬೇಕಾದ್ರೆ ಅವನು ಕೂರಿಸ್ಕೊಂಡು ನೋಡಬೇಡ. ಅವನೆಲ್ಲರೂ ಬಂದಾಗ ಅವನು ಚಪ್ಪಲಿ ಬಿಟ್ಟಿರೋದು ನೋಡು. ಅವನು ಚಪ್ಪಲಿ ಬಿಟ್ಟಿರೋದ್ರಲ್ಲೇ ಗೊತ್ತಾಗತ್ತೆ ಅವನು ಹೇಗಿದ್ದಾನೆ. ಅಲ್ಲೊಂದು ಬಿದ್ದಿರುತ್ತೆ, ಇಲ್ಲೊಂದು ಬಿದ್ದರೆ ನಿಮ್ಮ ಜೀವನ ಅಲ್ಲೇ. ಅಲ್ಲೊಂದು ಬಿದ್ದಿರುತ್ತೆ, ಇಲ್ಲೊಂದು ಬಿದ್ದಿರುತ್ತೆ. ಎರಡನೇದು ನೋಡಬೇಕಾದ್ದು, ಅವನು ಎದ್ದು ರೂಮಿಂದ ಹೊರಗೆ ಬಂದಮೇಲೆ ಹೋಗಿ ಒಳಗಡೆ ನೋಡು ಹೊದ್ಗೆ ಹೇಗಿದೆ ಅಂತ. ಕ್ಲೀನಾಗಿ ಮಡಿಸಿಟ್ಟು, ಅದು ನಾಳೆ ಸಂಜೆ ಮಲಗೋವರೆಗೂ ಗುಡ್ಡೆ ಹಾಗೆ ಇರುತ್ತೆ. ನಾನು ಕೆಲವು ಮನೆಗಳಲ್ಲಿ ನೋಡಿಬಿಟ್ರೆ ಇರಿಟೇಟ್ಸ್ ಮೀ ಎಲ್ಲ. ಇದೆಲ್ಲ ಜೀವನ. ನಾವು ಎದ್ದ ಮೇಲೆ ಅದನ್ನು ಆಯಿತು ವಾಶ್ರೂಮ್ಗೆ ಹೋಗ್ಬೇಕಾ, ಫಸ್ಟ್ ಹೋಗ್ಬೇಕು. ಮಾಡಬೇಕಾದ ನೆಕ್ಸ್ಟ್ ಕೆಲಸ ಏನು? ಮೊದಲು ಸೀಟ್ ಕ್ಲೀನಾಗಿ ನಿನ್ನ ಹಾಸಿಗೆ ಮಲಗುವಾಗ ಹೇಗಿತ್ತು ಆ ಕ್ಲೀನ್ ಮಾಡಿ ಹೋಗಿ ಮಕ್ಕ ತೊಳ್ಕೊಂಬಂದು ಆಮೇಲೆ ನಿನ್ನ ಕೆಲಸ. ದೀಸ್ ಆರ್ ಆಲ್ ಕಾರ್ಡ್ಸ್. ಇದನ್ನೇ ಜೀವನವನ್ನು ಕಲಿಬೇಕು. ಇದನ್ನೆಲ್ಲ ಸಣ್ಣದರಲ್ಲಿ ಕಲಿತು ನಾವು ಆಮೇಲೆ ಭಗವಂತನ ಕಡೆ ಹೋಗೋದು. ಹೇಗೋ ಇದ್ದರೆ ಭಗವಂತ ಅಲ್ಲ. ಯಾಕೆಂದರೆ ಭಗವಂತ ಹೇಗೋ ಇಲ್ಲ. ಭಗವಂತ ಹೇಗೋ ಇದ್ದಾನೆ. ಅವನಿಗೆ ಇಷ್ಟ ಬಂದಾಗ ಸೂರ್ಯ ಬರ್ತಾನ? ಇಲ್ಲ. ಸೂರ್ಯ ಇಷ್ಟು ಗಂಟೆಗೆ ಬರ್ತಾನೆ ಅಂತ ನೀವು ಬೇಕಾದ್ರೆ ತೆಗೆದು ನೋಡು, ಅಷ್ಟಿಗೆ ಕರೆಕ್ಟಾಗಿ ಸೂರ್ಯ ಬರ್ತಾನೆ ಅಲ್ವಾ? ಭಗವಂತನ ಪ್ರತಿಯೊಂದು ಕ್ರಿಯೆಯೂ ಬಹಳ ಸಿಸ್ಟಮೆಟಿಕ್ ಆಗಿರುತ್ತೆ. ಇಷ್ಟೊತ್ತಿಗೆ ಹೀಗಾಗಬೇಕು ಅಂತ ಏನೇನಿರುತ್ತೆ ಹಾಗೇ ನಡೆಯುತ್ತೆ ಹೊರತು ಪ್ರಪಂಚ ಹೇಗೋ ನಡೆಯಕ್ಕೆ ಬಿಟ್ಟಿಲ್ಲ ಭಗವಂತ. ಅಂಥ ಭಗವಂತನ ಪ್ರಪಂಚದಲ್ಲಿರೋ ನಾವು ಹೇಗೋ ಇರೋಕ್ಕೆ ಸಾಧ್ಯವೇ ಅಲ್ವೇ? ಭಗವಂತನ ಕಡೆಗೆ ಹೋಗ್ಬೇಕಾದ್ರೆ ಅವನ ಥರ ಇರ್ಬೇಕಾದ್ರೆ ಅವನು ಹೇಗಿದ್ದಾನೆ ಹಾಗೆ ಅವನು ಅಷ್ಟು ಸಿಸ್ಟಮೆಟಿಕ್ಕು, ಅವನಷ್ಟೇ ಕ್ಲೀನ್ಲಿನೆಸ್ಸು ಮತ್ತು ಅಷ್ಟೇ ತಾಳ್ಮೆ. ನೆಲವನ್ನು ಎಷ್ಟು ತುಳಿತೀವಿ, ಉಗುಳ್ತೀವಿ, ಕೆತ್ತೀವಿ, ಹೊಂಡ ತೊಡ್ತೀವಿ, ಒಂದಿನೂ ಬೇಜಾರು ಮಾಡ್ಕೊಳ್ಳಲ್ಲ.
ಕ್ಷಮೆಯ ಧರಿತ್ರಿ ಅಂತ ಕರೀತಾರೆ. ತಾಳ್ಮೆ. ಅದನ್ನೆಲ್ಲ ಪ್ರಪಂಚವನ್ನು ನೋಡಿ, ಹೊರಗಡೆ ಪ್ರಪಂಚವನ್ನು ನೋಡಿ ಕಲಿಬೇಕು. ಪುಸ್ತಕ ಓದೋದ್ರಿಂದ ಏನೂ ಸಿಗಲ್ಲ. ಪ್ರಪಂಚ ಹೇಗಿದೆ, ಭಗವಂತ ಸೃಷ್ಟಿ ಮಾಡಿರೋದು ಹೇಗಿದೆ ಎಲ್ಲ ನೋಡಬೇಕು. ಮರದ ತುಂಬ ಮಾವಿನ ಹಣ್ಣು ಬಿಟ್ಟಿದೆ, ಮರ ಏನಾಗತ್ತೆ, ಬಗ್ಗತ್ತೆ. ಇಷ್ಟೊಂದು ಹಣ್ಣು ಬಿಟ್ಟಿದ್ದೀನಿ ಅಂತ ಬೀಗಲ್ಲ. ನಾವು ಒಂಚೂರು ಏನಾದ್ರು ಮಾಡಿದ್ರೆ ಸಾಕು ಬೀಗ್ತೀವಿ, ಅದು ಬಾಗತ್ತೆ. ಬಾಗುಲ್ಲ, ನಾವು ಬೀಗ್ತೀವಿ. ನಮಗೂ ಪ್ರಕೃತಿಗೂ ಇರೋ ವ್ಯತ್ಯಾಸ ಅಷ್ಟೇ. ನಾವು ಬೀಗ್ತೀವಿ, ಅದು ಬಾಗತ್ತೆ. ಮತ್ತಷ್ಟೇ ಎಲ್ಲವನ್ನ, ಇಡೀ ಜಗತ್ತನ್ನು ನೋಡ್ತಾ ಹೊರಡಬೇಕು. ನೋಡಿದಾಗಲೇ ಗೊತ್ತಾಗೋದು ಹೇಗೆ ಹೊರಡುತ್ತೆ. ಒಂದು ನದಿ ಹರಿತಾ ಹೋಗ್ತಾ ಇರುತ್ತೆ. ಹಿಮಾಲಯಕ್ಕೆ ಮನೆ ಹೋಗಿದ್ವಲ್ಲ, ಎಲ್ಲ ಅಲ್ಲಿರೋದೇ ಪರ್ವತಗಳು, ಬೆಟ್ಟಗಳಲ್ಲ ಪರ್ವತಗಳು. ಬೆಟ್ಟ ಬೇರೆ, ಪರ್ವತ ಬೇರೆ. ನದಿಗಳು ಅವುಗಳ ಮಧ್ಯದಲ್ಲೇ ಹರಿಯುತ್ತವೆ. ಆ ಹರಿಯುವ ನದಿ ಅಷ್ಟೇ. ಮಧ್ಯದಲ್ಲಿ ಒಂದು ಬಂಡೆ ಬಂದುಬಿಡ್ತು ಅಂತಂದರೆ, ಅಯ್ಯೋ ಬಂಡೆ ಬಂತು ವಾಪಸ್ ಹೋಗ್ತೀನಿ ಅಂತ ಹೋಗಲ್ಲ. ಬಂಡೆಯನ್ನು ಬಳಸ್ಕೊಂಡು ಹೋಗುತ್ತೆ, ಇಲ್ಲ ಬಂಡೆನ ಕತ್ತರಿಸ್ಕೊಂಡು ಮುಂದೆ ಹೋಗುತ್ತೆ. ಹೋಗುವಾಗ ಇದ್ದಕ್ಕಿದ್ದ ಹಾಗೆ ನೋಡಬೇಕು. ಪ್ರಪಾತ ಬಂದುಬಿಡುತ್ತೆ, ಬೆಟ್ಟ ನಿಂತೋಗ್ಬಿಡ್ತು, ನದಿ ಹರಿತಾ ಇದೆ, ಕೆಳಗೆ ಧುಮುಕ್ಬೇಕು. ಅಯ್ಯೋ ಇಷ್ಟಿದ್ದ ಬೀಳ್ತೀನ ಅಂತ ಅನ್ಕೊಳ್ಳಲ್ಲ, ಧುಮ್ಮಿಕ್ಕೆ ಹೋಗ್ಬೇಕು, ಮುಂದಕ್ಕೆ ಹೋಗ್ಬೇಕು. ಅದು ತನ್ನ ಗುರಿಯನ್ನು ಸೇರುತ್ತೆ. ಯಾವುದು? ಸಮುದ್ರವನ್ನು ಸೇರೋದು, ಅದು ಗುರಿ. ಹಾಗೆ ಅದೇ ತಾನೇ ಜೀವನ ಅಂತ. ಯಾಕಿಷ್ಟು ಹೇಳಿದೆ ಅಂದರೆ, ವಿ ಹ್ಯಾವ್ ಟು ಬಿ ವೆರಿ ವೆರಿ ಸಿಸ್ಟಮೆಟಿಕ್. ವಿ ಹ್ಯಾವ್ ಟು ಪ್ಲಾನ್ ಎವ್ರಿಥಿಂಗ್. ವಿ ಹ್ಯಾವ್ ಟು ಅಕೌಂಟ್ ಫಾರ್ ಎವ್ರಿಥಿಂಗ್. ನಾವೆಲ್ಲದಕ್ಕೂ ಒಂದು ಅಕೌಂಟ್ಸ್ ಇಡಬೇಕು, ಲೆಕ್ಕ ಇಡಬೇಕು. ಬರೀ ನೀನು ಖರ್ಚು ಮಾಡೋ ದುಡ್ಡಲ್ಲ, ನನ್ನ ಜೀವನದ ಲೆಕ್ಕನೂ ಇಡಬೇಕು. ಇಷ್ಟು ವಯಸ್ಸಾಯ್ತಲ್ಲ, ನಾನೇನು ಸಾಧಿಸಿದೆ ಅನ್ನೋ ಲೆಕ್ಕ ಕೂಡ ನಮ್ಮ ಮನಸ್ಸಲ್ಲಿ ಬರ್ತಾ ಇದೆ. ಲೆಕ್ಕಾಚಾರ ಇಲ್ಲ, ಜೀವನ ಒಂದಿನ ಹೊರಟೋಗುತ್ತೆ. ಇಷ್ಟು ದಿನ ಕಳೆದ್ನಲ್ಲ ನನ್ನ ಜೀವನದಲ್ಲಿ, ನಾನೇನು ಮಾಡಿದೆ, ಮುಂದಕ್ಕೇನು ಮಾಡಬೇಕು ನಾನು. ಇಷ್ಟೆಲ್ಲ ಮಾಡುವಾಗಲೂ ಇದೆಲ್ಲ ಮಾಡಿದ್ರೆ ಹೇಗಿರುತ್ತೆ ಅಂದರೆ, ಆ ಮನಸ್ಸು ನೆಮ್ಮದಿಯಾಗಿರುತ್ತೆ. ಇಷ್ಟೆಲ್ಲ ಯಾಕೆ ಮಾಡಬೇಕು? ಮನಸ್ಸು ನೆಮ್ಮದಿಯಾಗಿರುತ್ತೆ. ಮನಸ್ಸು ನೆಮ್ಮದಿಯಾಗಿದ್ದಾಗ ಏನತ್ತೆ? ಶಾಂತವಾಗಿರುತ್ತೆ. ಶಾಂತವಾದ ಮನಸ್ಸನ್ನು ಮುಂದಿನ ಸಜ್ಜನೆ ಆನಂದ. ಆ ಆನಂದವೇ ಭಗವಂತ. ಎಲ್ಲೋ ನೇಲ್ ಕಟ್ಟರ್ ಇಟ್ಟಿದ್ನಲ್ಲ, ನಂಗೆ ಗೊತ್ತಿಲ್ಲ, ನೀ ನೋಡಿದ್ಯೇನೆ, ನಾನು ನೋಡಿಲ್ಲ, ಅಲ್ಲೇ ಎಲ್ಲೋ ಇರ್ಬೇಕು, ನೋಡ್ಕೊಳ್ಳಿ. ಇದನ್ನು ನೋಡ್ತಾ ಇರ್ತೀವಿ, ಎವ್ರಿಡೇ ಸೀನ್ ನೋಡ್ತೀವಿ. ಇಸ್ ಇಟ್ ಎ ಸೀನ್ ಟು ಬಿ ಕ್ರಿಯೇಟೆಡ್ ಇನ್ ಎ ಹೌಸ್? ಮನೇಲಿ ಅದು ಈ ಥರ ಇರಬೇಕಾ? ಸೀನ್ ಒಂದು ಸಣ್ಣ ಒಂದು ನೇಲ್ ಕಟ್ಟರ್ಗೂ ಒಂದು ಯಾವುದೋ ಒಂದು ವಸ್ತು ಸಿಕ್ಕಲಿಲ್ಲ ಅಂತಲೋ ಮನೇಲದ್ದು ಇಡೀ ಮನವೇ ಹಗರಣವಾಗಿಬಿಡುತ್ತಲ್ಲ. ಅಯ್ಯಪ್ಪ, ಐ ಸೀನ್ ಸಚ್ ಹೌಸಸ್. ಏನೂ ಇಲ್ಲ. ಯಾಕ್ರಿ ಇಷ್ಟೆಲ್ಲ ಕೋಪ ಮಾಡ್ಕೊಂಡಿದ್ದೀರಿ? ಏನಾಗೋಯ್ತು? ಏನಿಲ್ಲರಿ, ಇವ್ರು ಯಾರೂ ಹೇಳಿ ಕೇಳಲ್ಲ. ಮೊನ್ನೆ ನೈಲ್ ಕಟ್ರ್ ಇಟ್ಟಿದ್ದೀನಿ, ಇವತ್ತಿಲ್ಲ. ಅವನು ಅದೇ ದೊಡ್ಡದು. ಮನೆಯ ಇಡೀ ಶಾಂತಿ ಕಳೆದಿದ್ದು ಯಾವುದು? ಅದು ತಗೊಂಡೋಗೋದ್ರ ಜಾಗದಲ್ಲಿ ಇತ್ತಿದ್ರೆ ಮನೇಲಿ ಎಷ್ಟು ಶಾಂತಿ ಇರೋದು ಅಲ್ವಾ? ಎಷ್ಟು ಕದಡ್ತಿರ್ತೀವಿ ಅಂದರೆ ನಾವು ನಮ್ಮ ಮನಸ್ಸನ್ನು ಅಷ್ಟು ಕದಡ್ತಿರ್ತೀವಿ. ಪಾಪ ಇವನ್ನೆಲ್ಲ ಡ್ರೆಸ್ ಮಾಡ್ಕೊಂಡು ಕೂತೀನಿ. ಆಯ್ತೇನೆ, ಹೊರಟೇನೆ, 1 ನಿಮಿಷ ರೀ, ಸ್ವಲ್ಪ ಇವಳು ಮೇಕಪ್ ಮುಗಿದೇ ಇಲ್ಲ, ಲೇಟ್ ಆಗೋಯ್ತು, ಇನ್ನು 5 ನಿಮಿಷ ಇದೆ, 1 ನಿಮಿಷ ಬಂದಿರಿ ಅಂತ 10 ನಿಮಿಷ ಬಿಟ್ಟು ಬರ್ತಾಳೆ. ಬಸ್ ಹೊಟ್ಟೆ ಹೋಯ್ತು. ಬಸ್ ಸ್ಟ್ಯಾಂಡಲ್ಲಿ ಕೂತ್ಕೊಂಡು ಇವನು ಪಾಪ ಜೋರಾಗಿ ಮಾತಾಡ್ಲಾರ. ಅಲ್ಲ, ಒಂದು ಸಣ್ಣ ಸಣ್ಣ ವಿಚಾರಗಳಲ್ಲಿ ಎಷ್ಟು ನಮ್ಮ ಶಾಂತಿಯನ್ನು ಕದಡ್ಕೊಂಡ್ಬಿಡ್ತೀವಿ, ಮನೆಯ ವಾತಾವರಣವನ್ನು ಕದಡ್ಬಿಡ್ತೀವಿ. ಇಷ್ಟೆಲ್ಲ ಕದಡ್ಕೊಂಡು ನಾವು ಏನನ್ನು ಸಾಧಿಸ್ತೀವಿ ಅಲ್ವಾ? ನಾವು ಹೇಗೆ ಬದುಕಬೇಕು ಹಾಗೆ ಬದುಕಿದ್ರೆ ಎಲ್ಲವೂ ಶಾಂತವಾಗಿರುತ್ತೆ. ಆಗ ಭಗವಂತನ ರೀಚ್ ಮಾಡಬೇಕು. ಎಲ್ಲವನ್ನು ಕದಡಿದ್ರೆ ಏನೂ ಸಿಗಲ್ಲ. ಶಾಂತವಾಗಿ ಹಾಕಿ ಬಿಡಬೇಕು. ಆ ಶಾಂತವಾಗಕ್ಕೆ ಏನೇನು ಮಾಡಬೇಕು ಎಲ್ಲವನ್ನು ನಾವು ಮಾಡ್ತಾ ಹೋಗಬೇಕು. ಅದೇ ಜೀವನ, ಅದೇ ಜೀವನ ಧರ್ಮ. ಇದನ್ನೇ ಜೀವನ ಧರ್ಮ ಅಂತ ಕರೀತಾರೆ. ಅದಾದ ಮೇಲೆ ಮಿಕ್ಕಿದ ನಿನ್ನ ಜಪ, ತಪ, ಪ್ರಾರ್ಥನೆ. ಕೆಲವ್ರ ಮನೆ ದೇವ್ರ ಮನೆಗೆ ಹೋಗೋದು ನೋಡಬಾರ್ದು. ಯಪ್ಪ, ಯಾಕಾರೋ ಒಳಗೆ ಬಂದು ಅನಿಸುತ್ತೆ. ಅಲ್ಲೇ ಗಂಧದ ಕಡ್ಡಿ ಹಚ್ಚಿ ಚೂರೆಲ್ಲ ಅಲ್ಲೇ ಇರುತ್ತೆ. ಬೆಂಕಿ ಪಟ್ಟಣ ಗೀರಿದ ಕಡ್ಡಿಗಳೆಲ್ಲ 1 ವರ್ಷದ ಅಲ್ಲೇ ಇರುತ್ತೆ. ಅಪ್ಪಾಜಿ ಲೆಕ್ಕ ಹಾಕ್ಬೇಕು ಕೂತ್ಕೊಂಡು ಎಷ್ಟು ಕಡ್ಡಿ ಗೀರಿದ್ದಾರೆ.
ಆಮೇಲೆ ತುಪ್ಪದ ಬತ್ತಿ ಹಚ್ಚಿರ್ತಾರೆ, ಅಲ್ಲೇ ಒಂದು ಮೂಲೆಯಲ್ಲಿ ಹಾಕಿರ್ತಾರೆ. ಪಾಪ ದೇವರಿಗೆ ಅಂತ ಬಟ್ಟೆ ಇಟ್ಟಿರ್ತಾರೆ, ಇವರು ಮಾತ್ರ ದಿನ ಒಗೆದಿದ್ದು ಹಾಕತ್ತಾರೆ. ಆ ದೇವ್ರ ಬಟ್ಟೆ ಒಗೆದು 1 ವರ್ಷ ಆದಮೇಲೆ ಆಗಿದೆ. ದಿಸ್ ಇಸ್ ಹೌ ಲೈಫ್ ಅಲ್ವಾ? ಮೊದಲು ಜೀವನವನ್ನು ಹೇಗೆ ನಡೆಸಬೇಕು ಅನ್ನೋದನ್ನು ತೀರ್ಮಾನ ಮಾಡಿಕೊಂಡ್ರೆ ಮಾತ್ರವೇ ಮುಂದಿನ ಆಧ್ಯಾತ್ಮಿಕ ಜೀವನ. ಎಲ್ಲದರಲ್ಲೂ ಅಷ್ಟೆ, ಎಲ್ಲದರಲ್ಲೂ ಅಷ್ಟೆ, ಪ್ರತಿಯೊಂದರಲ್ಲೂ ಅಷ್ಟೆ. ಆಫೀಸಲ್ಲಿ ಕೆಲಸ ಮಾಡುವಾಗಲೂ ಅಷ್ಟೆ. ಹೇಗೆ ಮಾಡಬೇಕು, ಏನು ಮಾಡಬೇಕು, ನೀನು ಏನೇ ಮಾಡು ಅದಕ್ಕೊಂದು ಅರ್ಥ ಇರಬೇಕು. ಚರಂಡಿ ಗುಡಿಸೋದಾಗಲಿ, ಚರಂಡಿ ಬಳಿಯೋದಾಗಲಿ, ಅದಕ್ಕೊಂದು ಅರ್ಥ ಇರಬೇಕು. ಆವಾಗ ಅದನ್ನು ಜೀವನ. ಇದಿಷ್ಟೆಲ್ಲವನ್ನು ನಾನೇನು ಹೇಳಿದೆ ಈಗ ಸುಮಾರು ಒಂದು 20 ನಿಮಿಷ 25 ನಿಮಿಷ, ಅದನ್ನು ಬಸವಣ್ಣನವರು ಒಂದೇ ಮಾತಲ್ಲಿ ಹೇಳಿದ್ರು, ಕಾಯಕವೇ ಕೈಲಾಸ. ಅಂದರೆ ಕಾಯಕವೇ ಕೈಲಾಸ ಅಂದರೆ ಏನು? ಇದಿಷ್ಟು ನೀನು ಅರ್ಥ ಮಾಡ್ಕೊಂಡಿದ್ರೆ ಅದು ಅರ್ಥ. ಸುಮ್ಮನೆ ಕಾಯಕವೇ ಕೈಲಾಸ, ಕಾಯಕವೇ ಕೈಲಾಸ, ಕಾಯಕ ಮಾಡ್ತಾ ಮಾಡ್ತಾ ಕೈಲಾಸ ಸೇರಿಕೊಳ್ಳೋದಲ್ಲ. ಆ ಕಾಯಕವನ್ನು ಇಷ್ಟು ಸಿಸ್ಟಮೆಟಿಕ್ಕಾಗಿ ಮಾಡಿಕೊಂಡ್ರೆ ಅದು ಕೈಲಾಸವಾಗುತ್ತೆ. ಸಿಟ್ ಸ್ಟ್ರೈಟ್, ಟೇಕ್ ಎ ಲಾಂಗ್ ಬ್ರೀತ್. ನಾನು ಓಂಕಾರ ಹೇಳಿದ ಮೇಲೆ ನಿಲ್ಲಿಸು. ಓಂ ಮಾಡಬೇಕಾದ್ರೆ ಈ ಸಿಸ್ಟಮೆಟಿಕ್ ಲೈಫ್ ಅಂತ ಹೇಳಿದ್ವಲ್ಲ, ಅದರಲ್ಲಿ ಮೊದಲು ಮಾಡಬೇಕಾದ್ರೆ ತಂದೆ ತಾಯಿಗಳಿಗೆ ನಮಸ್ಕಾರ ಮಾಡೋದು. ನಮ್ಮ ಮನೇಲೇ ಅವರಿದ್ದರೆ ದಿನಾ ಅವರಿಗೆ ನಮಸ್ಕಾರ ಮಾಡಬೇಕು. ಫಸ್ಟ್ ಎಂಡ್ ಅಪ್ ಅವರಿಲ್ಲ, ದೂರದಲ್ಲಿದ್ದಾರೆ ಅಥವಾ ಇಲ್ಲಿ ಪ್ರಪಂಚದಲ್ಲಿಲ್ಲ, ಅವರ ಸ್ಮರಣೆಯನ್ನು ಮಾಡಿ ಕನಿಷ್ಠ ಅವರ ಆಶೀರ್ವಾದವನ್ನು ತಗೊಂಡೇ ಮೊದಲು ಪ್ರಾರಂಭ ಮಾಡಬೇಕು. ದಟ್ ಇಸ್ ದ ಫಸ್ಟ್ ಆ್ಯಂಡ್ ದ ಫೋರ್ಮೋಸ್ಟ್ ಸ್ಟೇಜ್. ಅದನ್ನು ಮಾಡೇ ಮುಂದಕ್ಕೆ ಹೋಗಬೇಕು. ನಿಮ್ಮ ತಂದೆ ತಾಯಿಗಳನ್ನು ಮನಸ್ಸಿನಲ್ಲೇ ಸ್ಮರಣೆ ಮಾಡಿ ಅವರ ಆಶೀರ್ವಾದ ಮತ್ತು ಗುರುಗಳು, ಎಲ್ರಿಗೂ ಒಬ್ಬರು ಗುರುಗಳು ಅಂತಿರ್ತಾರೆ, ಅವರ ಗುರುವನ್ನು ಸ್ಮರಣೆ ಮಾಡಿ, ನಾನು ಯಾವತ್ತೂ ಯಾರಿಗೂ ನಿನ್ನ ಗುರುನ ಬಿಟ್ಟು ನನ್ನ ಹತ್ರ ಬಾ ಅಂತ ಹೇಳಲ್ಲ, ನಿನ್ನ ಗುರುವನ್ನು ಹಿಡ್ಕೊಂಡೆ ನನ್ನ ಹತ್ರ. ಐ ನೆವರ್ ಹ್ಯಾವ್ ನೆವರ್ ಸೆಡ್, ಹೇಳೋದು ಇಲ್ಲ. ಯಾಕೆಂದರೆ ಗುರು ಅನ್ನೋದು ಒಂದು ತತ್ವ, ಅದೊಂದು ಶಕ್ತಿ, ಅದೊಂದು ವ್ಯಕ್ತಿ ಅಲ್ಲ. ಹಾಗಾಗಿ ಇದು ಬದಲಾಯಿಸೋದಲ್ಲ, ಗುರುವನ್ನು ಬದಲಾಯಿಸೋಕ್ಕಾಗಲ್ಲ, ಬದಲಾಯಿಸಬಾರ್ದು. ಎಲ್ಲಿ ಎರಡು ಶ್ರದ್ಧೆ ಇರುತ್ತೆ ಅದರ ಶ್ರದ್ಧೆಯನ್ನು ಇಟ್ಕೊಂಡು ಬಾ, ಆಮೇಲೂ ಬಾ, ಬರಬೇಡ ಅಂತ. ಆದರೆ ಅದನ್ನು ಬಿಟ್ಟು ಬರೋಕ್ಕೇನೂ ಇಲ್ಲ. ಅದರಿಂದ ಮೊದಲು ತಂದೆ ತಾಯಿಗಳಿಗೆ, ಗುರುವಿಗೆ ನಮಸ್ಕಾರ ಮಾಡಿ ಮಾಡಬೇಕು. ನೆಟ್ಟಿಗೆ ಕೂತ್ಕೊ, ನಿಮ್ಮ ತಂದೆ ತಾಯಿನ ಸ್ಮರಣೆ ಮಾಡು. ಓಂ ಮಾತೃಭ್ಯೋ ನಮಃ, ಓಂ ಪಿತೃಭ್ಯೋ ನಮಃ, ಓಂ ಗುರುಭ್ಯೋ ನಮಃ, ಓಂ ಆಚಾರ್ಯೇಭ್ಯೋ ನಮಃ. ಆಮೇಲೆ ಗಣಪತಿಯ ಪ್ರಾರ್ಥನೆ ಮಾಡು. ನನ್ನ ಎಲ್ಲ ಜೀವನದಲ್ಲಿ ನನ್ನ ಗುರು ಎಲ್ಲ ವಿಘ್ನಗಳನ್ನು ನಾಶ ಮಾಡು ಅಂಥೇಳಿ ವಿಘ್ನ ವಿನಾಶಕ ಗಣಪತಿಯನ್ನು ಪ್ರಾರ್ಥನೆ ಮಾಡು. ಜೊತೆ ಹೇಳು, ವಕ್ರತುಂಡ ಮಹಾಕಾಯ ಸೂರ್ಯ ಸಮಪ್ರಭಾ ನಿರ್ವಿಘ್ನಂ ಕುರು ಮೇ ದೇವ ಸರ್ವಕಾರ್ಯೇಷು ಸರ್ವದಾ. ವಕ್ರತುಂಡ ಮಹಾಕಾಯ ಕೋಟಿ ಸೂರ್ಯ ಸಮಪ್ರಭಾ ನಿರ್ವಿಘ್ನಂ ಕುರು ಮೇ ದೇವ ಸರ್ವಕಾರ್ಯೇಷು ಸರ್ವದಾ.
वक्रतुण्ड महाकाय कोटि सूर्य समप्रभा निर्विघ्नं कुरु मे देव सर्वकार्येषु सर्वदा. ಸೂರ್ಯನನ್ನ ಪ್ರಾರ್ಥನೆ ಮಾಡು, ಸೂರ್ಯ ಪ್ರಾರ್ಥನೆ ಮಾಡು. ಬಂದ್ರೆ ಜೊತೆಲಿ ಹೇಳು, ಓಂ ನಮಃ सूर्याय शान्ताय सर्वरोग निवारिणे आयुरारोग्य ऐश्वर्यं देहि मे देवा जगत्पते सूर्या. ॐ नमः सूर्याय शान्ताय सर्वरोग निवारिणे आयुरारोग्य ऐश्वर्यं देहि मे देवा जगत्पते सूर्या. ॐ नमः सूर्याय शान्ताय सर्वरोग निवारिणे आयुरारोग्य ऐश्वर्यं देहि मे देवा जगत्पते सूर्या. ಜಗನ್ಮಾತೆ ಸ್ಮರಣೆ ಮಾಡು. ಸರ್ವ ಮಂಗಳ ಮಾಂಗಲ್ಯೆ ಶಿವೆ ಸರ್ವಾರ್ಥ ಸಾಧಿಕೆ ಶರಣ್ಯೆ ತ್ರ್ಯಂಬಕೆ ಗೌರಿ ನಾರಾಯಣಿ ನಮೋಸ್ತುತೆ. ಸೃಷ್ಟಿ ಸ್ಥಿತಿ ವಿನಾಶಾನಾಂ ಶಕ್ತಿಭೂತೆ ಸನಾತನೆ ಗುಣಾಶ್ರಯೇ ಗುಣಮಯೇ ನಾರಾಯಣಿ ನಮೋಸ್ತುತೆ. ಶರಣಾಗತ ದೀನಾರ್ಥ ಪರಿತ್ರಾಣ ಪರಾಯಣೆ ಸರ್ವಸ್ಯಾರ್ತಿ ಹರೇ ದೇವಿ ನಾರಾಯಣಿ ನಮೋಸ್ತುತೆ. ಸರ್ವಸ್ವರೂಪೇ ಸರ್ವೇಶೇ ಸರ್ವಶಕ್ತಿ ಸಮನ್ವಿತೆ ಭಯವ್ಯಸ್ತಾಹಿನೋ ದೇವಿ ದುರ್ಗೆ ದೇವಿ ನಮೋಸ್ತುತೆ. ಯಾ ದೇವಿ ಸರ್ವಭೂತೇಷು ಮಾತೃರೂಪೇಣ ಸಂಸ್ಥಿತಾ ನಮಸ್ತಸ್ಯೈ 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 ನಮೋ ನಮಃ. ಯಾ ದೇವಿ ಸರ್ವಭೂತೇಷು ಶಕ್ತಿರೂಪೇಣ ಸಂಸ್ಥಿತಾ ನಮಸ್ತಸ್ಯೈ 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 ನಮೋ ನಮಃ. ಯಾ ದೇವಿ ಸರ್ವಭೂತೇಷು ಶಾಂತಿರೂಪೇಣ ಸಂಸ್ಥಿತಾ ನಮಸ್ತಸ್ಯೈ 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 ನಮೋ ನಮಃ. ಯಾ ದೇವಿ ಸರ್ವಭೂತೇಷು ಶಕ್ತಿರೂಪೇಣ ಸಂಸ್ಥಿತಾ ನಮಸ್ತಸ್ಯೈ 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 ನಮೋ ನಮಃ. ಯಾ ದೇವಿ ಸರ್ವಭೂತೇಷು ಲಕ್ಷ್ಮೀರೂಪೇಣ ಸಂಸ್ಥಿತಾ ನಮಸ್ತಸ್ಯೈ 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 ನಮೋ ನಮಃ. ಯಾ ದೇವಿ ಸರ್ವಭೂತೇಷು ಚೇತನೇತ್ಯ ವಿಧೀಯತೆ ನಮಸ್ತಸ್ಯೈ 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 ನಮೋ ನಮಃ. ನಮೋ ದೇವೈ ಮಹಾದೇವೈ ಶಿವಾಯೈ ಸತತಂ ನಮಃ. ನಮಃ ಪ್ರಕೃತೈ ಭದ್ರಾಯೈ ನಿಯತಾಂ ಪ್ರಣತಾಂ ಸ್ಮತಾಂ. ಶ್ರೀಚಕ್ರ ಸ್ಮರಣೆ ಮಾಡು. ಬಿಂದು ತ್ರಿಕೋಣ ವಸುಕೋಣ ದಶಾರ ಯುಗ್ಮ ಮನ್ವಸ್ತ್ರ ನಾಗದಳ ಷೋಡಶ ಪತ್ರಯುಕ್ತಂ ರುದ್ರತ್ರಯಂಚ ಧರಣಿ ಸದನತ್ರಯಂಚ ಶ್ರೀಚಕ್ರ ರಾಜ ಉದಿತಾ ಪರದೇವತಾಯ. ಬಿಂದು ತ್ರಿಕೋಣ ವಸುಕೋಣ ದಶಾರ ಯುಗ್ಮ ಮನ್ವಸ್ತ್ರ ನಾಗದಳ ಷೋಡಶ ಪತ್ರಯುಕ್ತಂ ರುದ್ರತ್ರಯಂಚ ಧರಣಿ ಸದನತ್ರಯಂಚ ಶ್ರೀಚಕ್ರ ರಾಜ ಉದಿತಾ ಪರದೇವತಾಯ. ತ್ರಿಕೋಣ ವಸುಕೋಣ ದಶಾರ ಯುಗ್ಮ ಮನ್ವಸ್ತ್ರ ನಾಗದಳ ಷೋಡಶ ಪತ್ರಯುಕ್ತಂ ರುದ್ರತ್ರಯಂಚ ಧರಣಿ ಸದನತ್ರಯಂಚ ಶ್ರೀಚಕ್ರ ರಾಜ ಉದಿತಾ ಪರದೇವತಾಯ. ಶ್ರೀಚಕ್ರ ರಾಜ ನಿಲಯ ಶ್ರೀಮತ್ ತ್ರಿಪುರ ಸುಂದರಿ ಶ್ರೀ ಶಿವಾ ಶಿವಶಕ್ತೈಕ್ಯ ರೂಪಿಣಿ ಲಲಿತಾಂಬಿಕಾ. ಶ್ರೀಚಕ್ರ ನಿಲಯೇ
ಯಾವಾಗ ಅಮ್ಮ ನನ್ನ ಮನೆಯಲ್ಲಿ ನನ್ನ ಹೃದಯದಲ್ಲಿ ಶಾಶ್ವತವಾಗಿ ನೆಲೆಸು ಅಂತ ಹೇಳಿ ಪ್ರಾರ್ಥನೆ ಮಾಡೋ. ಸ್ಥಿರ ಭವ ಶ್ರೀಚಕ್ರ ನಿಲಯೇ ನಿಶ್ಚಲ ಭವ ನಿರ್ಮಲೆ ಪ್ರಸನ್ನೆ ಕಮಲೆ ದೇವಿ ಪ್ರಸನ್ನ ಹೃದಯ ಭವ ಸ್ಥಿರ ಭವ ಶ್ರೀಚಕ್ರ ನಿಲಯೇ ನಿಶ್ಚಲ ಭವ ನಿರ್ಮಲೆ ಪ್ರಸನ್ನೆ ಕಮಲೆ ದೇವಿ ಪ್ರಸನ್ನ ಹೃದಯ ಭವ. ಒಂದೈದು ಸರಿ ಮಂತ್ರ ಸ್ಮರಣೆ ಮಾಡಿಬಿಡೋಣ, ಆಮೇಲೆ ಆರತಿ ಮಾಡೋಣ. ಆಮೇಲೆ 9:15 ನಮಸ್ಕಾರ, 9:30 ಒಳಗೆ ತಿಂಡಿಯಾಗಿ 9:00 ಅಪ್ಪಾಜಿಗೆ ಹೊರಡಬೇಕು. ಅಪ್ಪಾಜಿ ಹೊರಟಾಗ ಉಪ್ಪಿಟ್ಟು ಮಾಡೋಕ್ಕೆ ಹೊರಡಬಾರ್ದು. ಅಪ್ಪಾಜಿ ಹೊರಟಾಗ ಉಪ್ಪಿಟ್ಟು ಮಾಡಿದ್ರೆ ಏನಾಗತ್ತೆ, ನೀ ತಿನ್ಬೇಕಾಗತ್ತೆ ಅಪ್ಪಾಜಿ. ಐ ಹ್ಯಾವ್ ಸೀನ್ ಮೆನಿ ಹೌಸಸ್, ಅದು ಪಾಸ್ಟ್ ಎಕ್ಸ್ಪೀರಿಯನ್ಸ್ಗಳು. ಅದರಿಂದ ಏನು ರೆಡಿ ಮಾಡ್ಕೋಬೇಕು, ರೆಡಿ ಮಾಡ್ಕೊ 9:00 ನಾನು ಓಂ ಭೀಂ ಪರಾಶಕ್ತಿ ಹೇಳಿದ್ಮೇಲೆ ನೀನು ಓಂ ನಮಃ ಶಿವಾಯ ಹೇಳು. ನಾನು ಓಂ ನಮಃ ಶಿವಾಯ ಹೇಳಿದ್ರೆ ಓಂ. ಅಪ್ಪಾಜಿ ಯಾಕೆ ಹೀಗೆ ಶುರು ಮಾಡಿದ್ರಿ ಅಂತ ಕೇಳು. ಬರೀ ಓಂ ಭೀಂ ಪರಾಶಕ್ತಿ ಹೇಳ್ತಾ ಇದ್ರಿ, ಇವಾಗ ಯಾಕೆ ಹೀಗೆ ಮಾಡಿದ್ರಿ? ಯಾಕೆಂದರೆ ಶಿವಶಕ್ತಿ ಐಕ್ಯ ರೂಪಿಣಿ ಲಲಿತಾ. ಅದಕ್ಕೆ ಶಿವ ಮತ್ತು ಶಕ್ತಿ. ಓಂ ಭೀಂ ಪರಾಶಕ್ತಿ ನಮಃ ಶಕ್ತಿ, ಓಂ ನಮಃ ಶಿವಾಯ. ಓಂ ಹ್ರೀಂ ಪರಾಶಕ್ತ್ಯೈ ನಮಃ. ಓಂ ನಮಃ ಶಿವಾಯ. ಓಂ ನಮಃ ಶಿವಾಯ. ಓಂ ಹ್ರೀಂ ಪರಾಶಕ್ತೈ ನಮಃ. ಹ್ರೀಂ ಎಳಿಬೇಕು. ಓಂ ಹ್ರೀಂ ಪರಾಶಕ್ತಿ. ಓಂ ಹ್ರೀಂ ಓಂ ನಮಃ ಶಿವಾಯ. ಓಂ ಹ್ರೀಂ ಪರಾಶಕ್ತೈ ನಮಃ. ಓಂ ಹ್ರೀಂ ಪರಾಶಕ್ತ್ಯೈ ನಮಃ. ಓಂ ನಮಃ ಶಿವಾಯ. ಓಂ ನಮಃ ಶಿವಾಯ. ಓಂ ಹ್ರೀಂ ಪರಾಶಕ್ತೈ ನಮಃ. ಓಂ ಹ್ರೀಂ ಪರಾಶಕ್ತ್ಯೈ ನಮಃ. ಓಂ ನಮಃ ಶಿವಾಯ. ಓಂ ನಮಃ ಶಿವಾಯ. ಓಂ ಹ್ರೀಂ ಪರಾಶಕ್ತೈ ನಮಃ. ಓಂ ಹ್ರೀಂ ಪರಾಶಕ್ತ್ಯೈ ನಮಃ. ಓಂ ನಮಃ ಶಿವಾಯ. ಓಂ ನಮಃ ಶಿವಾಯ. ಓಂ ಹ್ರೀಂ ಪರಾಶಕ್ತೈ ನಮಃ. ಓಂ ಹ್ರೀಂ ಪರಾಶಕ್ತ್ಯೈ ನಮಃ. ಓಂ ನಮಃ ಶಿವಾಯ. ಓಂ ನಮಃ ಶಿವಾಯ. ಓಂ ಹ್ರೀಂ ಪರಾಶಕ್ತೈ ನಮಃ. ಓಂ ಹ್ರೀಂ ಪರಾಶಕ್ತ್ಯೈ ನಮಃ. ಓಂ ನಮಃ ಶಿವಾಯ. ಓಂ ನಮಃ ಶಿವಾಯ. ಓಂ ಹ್ರೀಂ ಪರಾಶಕ್ತೈ ನಮಃ. ಪೂಜೆ ಮಾಡೋಣ. ಕಂಕಣಧರಿ ಕೇಯೂರಹಾರಾವಳಿ ಜಾತಿ ಚಂಪಕ ವೈಜಯಂತಿ ಲಹರಿ ಗೈರೀಯ ಕೈರಾಜಿತ ವೀಣಾ ವೇಣು ವಿನೋದ ಮಂಡಿತಕರ ವೀರಾಸನೆ ಸಂಸ್ಥಿತ ಚಿತ್ರೂಪಿ ಪರದೇವತಾ ಭಗವತಿ ಶ್ರೀರಾಜರಾಜೇಶ್ವರಿ. ಅಂಬಾರೌದ್ರಿಣಿ ಭದ್ರಕಾಳಿ ಬಗಲ ಜ್ವಾಲಾಮುಖಿ ವೈಷ್ಣವಿ ಬ್ರಹ್ಮಾಣಿ ತ್ರಿಪುರಾಂತಕಿ ಸುರನುತ ದೇದೀಪ್ಯಮಾನೋಜ್ವಲ ಚಾಮುಂಡಿ ಶ್ರಿತರಕ್ಷಪೋಷ ಜನನಿ ದಾಕ್ಷಾಯಣಿ ಪಲ್ಲವಿ ಚಿತ್ರೂಪಿ ಪರದೇವತಾ ಭಗವತಿ ಶ್ರೀರಾಜರಾಜೇಶ್ವರಿ.
बिम्बाधरी वाराही मधुकैटभप्रशमनि वाणी रमा सेविता मल्लज्ञासुरमूकदैत्यमधनि माहेश्वरि अम्बिका चित्रूपी परदेवता भगवती श्रीराजराजेश्वरी अम्बा सृष्टविनाशपालनकरी आर्यामि संशोभिता गायत्री प्रणवाक्षरामृतरसा पूजानुसन्धीकृता ओंकारी विनुता सुतार्चितपदा उत्तण्डदैत्यापहा चित्रूपी परदेवता भगवती श्रीराजराजेश्वरी अम्बा शाश्वत आगमादिविनुता आर्या महादेवता या ब्रह्मादि पिपीलिकान्तजननी या वै जगन्मोहिनी या पञ्चलिनी चित्रूपी परदेवता भगवती श्रीराजराजेश्वरी अम्बा पालित भक्तराजदनिशम् अम्बाष्टकं यः पठे अम्बालोक लक्ष्मी पद्मालया पद्मा कमला श्री हरिप्रिया इंदिरा लोकमाता मा रमा मंगल देवता नमोस्तु नाळिकनिभाननायै नमोस्तु दुग्धोदधि जन्मभूम्यै नमोस्तु सोमामृतसोदरायै नमोस्तु नारायणवल्लभायै नमोस्तु देव्यै भृगुनन्दनायै नमोस्तु विष्णोरुणसिद्धिदायै नमोस्तु लक्ष्मी कमलालयायै नमोस्तु सुधान्यवृद्धिं कुरु मे गृहे श्रीः कल्याणवृद्धिं कुरु मे गृहे श्रीः विभूतिवृद्धिं कुरु मे गृहे श्रीः सुवर्णवृष्टिं कुरु मे गृहे श्रीः सुधान्यवृद्धिं कुरु मे गृहे श्रीः कल्याणवृद्धिं कुरु मे गृहे श्रीः विभूतिवृद्धिं कुरु मे गृहे श्रीः अम्मा सुवर्णवृष्टिं कुरु मे गृहे श्रीः सुधान्यवृद्धिं कुरु मे गृहे श्रीः कल्याणवृद्धिं कुरु मे गृहे श्रीः विभूतिवृद्धिं कुरु मे गृहे श्रीः लोका समस्ता सुखिनो भवन्तु लोका समस्ता सुखिनो भवन्तु लोका समस्ता सुखिनो भवन्तु समस्त सन्मङ्गलानि भवन्तु ॐ शान्ति शान्ति शान्तिः
हरिः ओम तत्सत् सर्वं श्री जगदम्बार्पणमस्तु सर्वं श्री गुरुचरणार्पणमस्तु ದುರ್ಗಾ ಸಂಸ್ಥಾನಕ್ಕೆ ಜಯವಾಗಲಿ ಜಯವಾಗಲಿ ದುರ್ಗಾ ಸಂಸ್ಥಾನಕ್ಕೆ ಜಯವಾಗಲಿ ಜಯವಾಗಲಿ ದುರ್ಗಾ ಸಂಸ್ಥಾನಕ್ಕೆ ಜಯವಾಗಲಿ ಜಯವಾಗಲಿ ಶ್ರೀಮಾತಾ ಅಂಬಾಜಿಯವರಿಗೆ ಜಯವಾಗಲಿ ಜಯವಾಗಲಿ ಶ್ರೀಮಾತಾ ಅಂಬಾಜಿಯವರಿಗೆ ಜಯವಾಗಲಿ ಜಯವಾಗಲಿ ಶ್ರೀಮಾತಾ ಅಂಬಾಜಿಯವರಿಗೆ ಜಯವಾಗಲಿ ಜಯವಾಗಲಿ